ಸರ್ವ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ರಾಜ್ಯದ ಸಂಘಟನಾ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಮೋಹನ್ ಅವರಿದ್ದಾರೆ. ನಮಸ್ಕಾರ. ಅಲ್ಲಿ ನಮ್ಮ ರಾಜ್ಯ ಖಜಾಂಚಿಗಳಾದಂತಹ ಶ್ರೀಯುತ ಪ್ರಕಾಶ್ ಅವರಿದ್ದಾರೆ. ನಮಸ್ಕಾರ. ಅಲ್ಲಿ ರಾಜ್ಯ ಉಪಾಧ್ಯಕ್ಷರಾದಂತಹ ಶ್ರೀ ಸುರೇಶ್ ರಾಥೋಡ್ ಅವರಿದ್ದಾರೆ. ಅಲ್ಲಿ ನಮ್ಮ ಮಾಧ್ಯಮ ಸಂಚಾಲಕರಾದಂತಹ ಶ್ರೀಯುತ ಜಗದೀಶ್ ಅದ್ದಮ್ ಅವರಿದ್ದಾರೆ. ನಾನು ಕೂಡ ರಾಜ್ಯ ಉಪಾಧ್ಯಕ್ಷ ರುದ್ರಯ್ಯ ನವಲಿ ಅಂತೇಳಿ ಈ ಪತ್ರಿಕಾಗೋಷ್ಠಿಯನ್ನು ಶ್ರೀಯುತ ಮೋಹನ್ ಅವರು ನಡೆಸಿಕೊಡ್ಬೇಕೆಂದು ವಿನಂತಿಸುತ್ತೇನೆ. ನಮಸ್ಕಾರ. ಇವತ್ತಿನ ಪತ್ರಿಕಾಗೋಷ್ಠಿಗೆ ಬಂದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಸ್ವಾಗತ. ಸ್ನೇಹಿತರೆ, ಸುಮಾರು ಒಂದು 2 ವರ್ಷದಿಂದ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಬಂಧಿಸಬೇಕು ಅನ್ನೋ ತರ ಬಿಜೆಪಿ ಒಂದು ದೊಡ್ಡ ಮಟ್ಟದ ಷಡ್ಯಂತ್ರ ರೂಪಿಸ್ತಾನೇ ಇತ್ತು. ಮೊದಲು ಒಂದ್ಸರಿ ಸಿಬಿಐ ರೇಡ್ಗಳನ್ನ ಮಾಡಿಸಿದ್ರು. ಸಾವಿರಾರು ರೇಡ್ಗಳನ್ನ ಅರವಿಂದ್ ಕೇಜ್ರಿವಾಲ್ ಅವರ ಮನೆ ಮೇಲಾಗಿರ್ಲಿ ಅಥವಾ ನಮ್ಮ ಆಮ್ ಆದ್ಮಿ ಪಕ್ಷದ ನಾಯಕರುಗಳ ಮೇಲೆ ನಡೆಸಿದ್ದಾರೆ. ಆ ಸಾವಿರಾರು ರೇಡ್ಗಳಲ್ಲಿ ಒಂದೇ ಒಂದು ರೂಪಾಯಿ ಇದು ಇಲ್ಲೀಗಲ್ ಮನಿ ಅಥವಾ ಅನಧಿಕೃತ ಮನಿ, ಅನಧಿಕೃತ ಹಣ ಅಂತ ಹೇಳಿ ಒಂದೇ ಒಂದು ರೂಪಾಯಿನ ತೋರ್ಸೋಕಾಗಿಲ್ಲ ಸಿಬಿಐಗೂ ಮತ್ತೆ ಇಡಿಗೂ. ಅಷ್ಟೆಲ್ಲ ಆದ್ರೂ ಸಿಬಿಐ ಇನ್ವೆಸ್ಟಿಗೇಷನ್ಗೆ ಅಂತ ಕರೆದಾಗ ಅರವಿಂದ್ ಕೇಜ್ರಿವಾಲ್ ಅವರು 9 ಗಂಟೆ ಸಿಬಿಐ ಕಚೇರಿಯಲ್ಲಿ ಅವರು ಕೇಳಿದ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಟ್ಟು ಆ ಒಂದು ಏನು ನ್ಯೂ ಎಕ್ಸೈಸ್ ಪಾಲಿಸಿ ಅಂತ ಬಂದಿತ್ತು, ಅಬಕಾರಿ ನಿಯಮ ಅಂತ ಹೇಳಿ ಹೊಸದು, ಅದರ ಬಗ್ಗೆ 9 ಗಂಟೆ ಸಿಬಿಐನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದಾರೆ, ಅಲ್ಲಿಂದ ಬಂದಿದ್ದಾರೆ. ಸೊ ಇಷ್ಟೆಲ್ಲ ಅದಾದ್ಮೇಲೆ ಇಡಿಯಿಂದ ಸುಮಾರು ಒಂದು 2 ತಿಂಗಳಲ್ಲೇನೆ, ಅಂದ್ರೆ ಡಿಸೆಂಬರ್ ಇಂದ ಇಲ್ಲಿವರೆಗೂ 7 ಸಮನ್ಸ್ನ ಕೊಟ್ಟಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಅವರು ಆಮ್ ಆದ್ಮಿ ಪಕ್ಷದಿಂದ ಎಲ್ಲಾ ಸಮನ್ಸ್ಗೂ ಪ್ರತಿಯೊಂದು ಸಮನ್ಗೂ ಉತ್ತರ ಕೊಟ್ಟಿದ್ದಾರೆ. ಯಾವ ತರ ಈ ಒಂದು ಸಮೋನು ಇಡಿ ಕಚೇರಿಯಿಂದ ಅಲ್ಲ, ಬಿಜೆಪಿಯ ಮುಖ್ಯ ಕಚೇರಿಯಲ್ಲಿ ಇದು ತಯಾರಾಗಿ ಬರ್ತಾ ಇದೆ. ಇದು ಇಲ್ಲೀಗಲ್ ಆಗಿದೆ, ಇದು ಲೀಗಲ್ ಆಗಿ ನನ್ನ ನೀವು ಯಾವ ಮಟ್ಟದಲ್ಲಿ ಕರೀತಾ ಇದ್ದೀರಾ ಅಂತ, ದೆಹಲಿ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರೀತಾ ಇದ್ದೀರಾ ಅಥವಾ ಆಮ್ ಆದ್ಮಿ ಪಕ್ಷದ ರಾಷ್ಟ್ರೀಯ ಸಂಚಾಲಕರಾಗಿ ನನ್ನ ಕರೀತಾ ಇದ್ದೀರಾ, ನನ್ನ ವಿಟ್ನೆಸ್ ಆಗಿ ಕರೀತಾ ಇದ್ದೀರಾ ಅಥವಾ ನನ್ನ ಅಕ್ಯೂಸ್ಡ್ ಆಗಿ ಕರೀತಾ ಇದ್ದೀರಾ ಅಂತ ಒಂದೊಂದು ಪದನು ಒಂದೊಂದು ಪ್ರಶ್ನೆನೂ ಅವ್ರು ಕೇಳಿದ್ದಾರೆ ಇಡಿಗೆ. 7 ಸಮನ್ಸಲ್ಲೂ ಇದ್ರ ಬಗ್ಗೆ ಇಡಿ ಇದುವರೆಗೂ ಒಂದೇ ಒಂದು ಉತ್ತರನ ಕೊಟ್ಟಿಲ್ಲ. ಇದಾದ ಮೇಲೆ ಇಡಿ ಅವರು ಕೋರ್ಟ್ ಮೆಟ್ಲೆ ಇರ್ತಾರೆ. ಕೋರ್ಟ್ ಮೆಟ್ಲೆ ಇರಿದಾಗ ಅರವಿಂದ್ ಕೇಜ್ರಿವಾಲ್ ಅವರು ಬಜೆಟ್ ಸೆಷನ್ ನಡೀತಾ ಇದ್ದಿದ್ರಿಂದ ಅವರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೋರ್ಟ್ ನ ಅಟೆಂಡ್ ಮಾಡಿ ಆ ಒಂದು ಪರಿಸ್ಥಿತಿಗಳನ್ನ ವಿವರವಾಗಿ ಹೇಳ್ತಾರೆ. ಅವಾಗ ಕೋರ್ಟ್ನೇ ಮಾರ್ಚ್ 16 ನೆಕ್ಸ್ಟ್ ಹಿಯರಿಂಗ್ ಇರುತ್ತೆ, ಆವಾಗ ಖುದ್ದಾಗಿ ಅಟೆಂಡ್ ಮಾಡ್ತೀನಿ ಅಂತ ಅರವಿಂದ್ ಕೇಜ್ರಿವಾಲ್ ಅವರು ಹೇಳಿ ಬರ್ತಾರೆ. ಇವಾಗ ಕೋರ್ಟ್ ಅಲ್ಲಿ ಇಡಿ ಪ್ರಕ್ರಿಯೆ ಅಲ್ಲಿರೋದ್ರಿಂದ ಈ ಸಮನ್ಸ್ ಪ್ರಕ್ರಿಯೆ ಇಡಿ ಇವಾಗ ಅರೆಸ್ಟ್ ಮಾಡಕ್ ಆಗಲ್ಲ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಅಂತ ಗೊತ್ತಾಗಿದೆ. ಯಾಕಂದ್ರೆ ಇದು ಕೋರ್ಟ್ ಅಲ್ಲಿ ಇತ್ಯರ್ಥ ಆಗೋವರೆಗೂ ಯಾವುದೇ ಕಾರಣಕ್ಕೂ ಇಡಿ ಇವಾಗ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಅರೆಸ್ಟ್ ಮಾಡಕ್ ಆಗಲ್ಲ. ಇವಾಗ ಏನು ಮೋದಿ ಅವರು ನಾವು 400 ಸೀಟ್ ಗೆದ್ಬಿಡ್ತೀವಿ, 450 ಸೀಟ್ ಗೆದ್ಬಿಡ್ತೀವಿ, 350 ಸೀಟ್ ಗೆದ್ಬಿಡ್ತೀವಿ ಅಂತ ಮಾತಾಡ್ತಾನೇ ಇದ್ದಾರೆ. ಅವರಿಗೆ ಒಂದು ನಂಬಿಕೆ ಇತ್ತು, ದೇಶದಲ್ಲಿ ಯಾವುದೇ ಕಾರಣಕ್ಕೂ ಆಮ್ ಆದ್ಮಿ ಪಕ್ಷ ಮತ್ತೆ ಕಾಂಗ್ರೆಸ್ ಒಟ್ಟಾಗಿ ಇಂಡಿಯಾ ಅಲಯನ್ಸ್ ಅಲ್ಲಿ ಚುನಾವಣೆ ನಿಲ್ಲೋದಿಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವ್ರಿಗಿತ್ತು. ಆದ್ರೆ ಕಳೆದ ಒಂದು 2-3 ತಿಂಗಳಲ್ಲಿ ಯಾವ ತರ ಈ ಒಂದು ಮೈತ್ರಿ, ಇಂಡಿಯಾ ಮೈತ್ರಿ ಏನು ಇವತ್ತು ಆಗಿದೆ, ದೇಶದ ಸಂವಿಧಾನ ಉಳಿಸೋದಕ್ಕೆ, ಪ್ರಜಾಪ್ರಭುತ್ವ ಉಳಿಸೋದಕ್ಕೆ, ಆ ಒಂದು ಮೈತ್ರಿಯಲ್ಲಿ ಮಾತುಕತೆಗಳು ತರ ಕೊನೆಯ ಹಂತ ತಲುಪಿದೆ. ಬರೀ ದೆಹಲಿಗಷ್ಟೇ ಸೀಮಿತ ಆಗಿ ಆಮ್ ಆದ್ಮಿ ಪಕ್ಷ ಚುನಾವಣೆ ಮೈತ್ರಿ ಮಾಡ್ಕೊಂತ ಇಲ್ಲ. ದೇಶದ ಕನಿಷ್ಠ 5 ರಾಜ್ಯಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ, ಅದು ಗೋವಾ ಆಗಿರ್ಲಿ, ಅಸ್ಸಾಂ ಆಗಿರ್ಲಿ, ಗುಜರಾತ್ ಆಗಿರ್ಲಿ, ಹರಿಯಾಣ ಆಗಿರ್ಲಿ, ಪಂಜಾಬ್ ಆಗಿರ್ಲಿ, ಚಂಡೀಗಢ ಆಗಿರ್ಲಿ, ದೆಹಲಿ ಆಗಿರ್ಲಿ, ಸೊ ಈ ತರ ಬೇರೆ ಬೇರೆ 6 ಬೇರೆ ಬೇರೆ ರಾಜ್ಯಗಳಲ್ಲಿ, ಯೂನಿಯನ್ ಟೆರಿಟರಿಗಳಲ್ಲಿ ಆಮ್ ಆದ್ಮಿ ಪಕ್ಷ ಮತ್ತೆ ಕಾಂಗ್ರೆಸ್ ಒಂದು ಮೈತ್ರಿಯನ್ನ ಮಾಡಿಕೊಂಡು ಈ ಒಂದು ಪ್ರಜಾಪ್ರಭುತ್ವವನ್ನ ಉಳಿಸೋದಕ್ಕೆ ಮುಂದಾಗಿರೋದು ಮೋದಿ ಅವರಿಗೆ ಮತ್ತೆ ಬಿಜೆಪಿ ಅವರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಅವರ 400 ಕನಸು ಇವತ್ತು ನುಚ್ಚು ನೂರಾಗೋ ಒಂದು ಪರಿಸ್ಥಿತಿಗೆ ಬಂದು ನಿಂತಿದೆ. ಯಾವ ತರ ಇವತ್ತು ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷ ಮತ್ತೆ ಕಾಂಗ್ರೆಸ್ನ ಒಂದು ಅಲಯನ್ಸ್ ಫೈನಲೈಸ್ ಆಗಿ ಅಲ್ಲೂ ಇವತ್ತು ಅನೌನ್ಸ್ ಮಾಡಾಗಿದ್ದಾರೆ. ಅದೇ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕಳೆದ 1-2 ವಾರದಲ್ಲಿ ಎಲ್ಲಾ ಮೈತ್ರಿಯ ಒಂದು
ಸ್ಥಾನ ಹಂಚಿಕೆಗಳು ಕೊನೆಯ ಹಂತ ತಲುಪಿದೆ. ಮುಂದಿನ ಒಂದು ವಾರದಲ್ಲಿ ಅದು ಜಾರ್ಖಂಡ್ ಆಗಿರ್ಲಿ, ಪಶ್ಚಿಮ ಬಂಗಾಳ ಆಗಿರ್ಲಿ, ಮಹಾರಾಷ್ಟ್ರ ಆಗಿರ್ಲಿ, ಎಲ್ಲಾ ರಾಜ್ಯದಲ್ಲೂ, ತಮಿಳುನಾಡು ಆಗಿರ್ಲಿ, ಎಲ್ಲಾ ರಾಜ್ಯದಲ್ಲೂ ಈ ಒಂದು ಮೈತ್ರಿಯ ಒಂದು ಸಂದೇಶ ಇಡೀ ದೇಶಕ್ಕೆ ಗೊತ್ತಾಗುತ್ತೆ. ಸೊ ಈ ಒಂದು ಮೈತ್ರಿ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇರೋದ್ರಿಂದ ಮೋದಿಯವರ 400 ಕನಸು ಇವತ್ತು ನುಚ್ಚು ನೂರಾಗುವ ಒಂದು ಪರಿಸ್ಥಿತಿಗೆ ಬಂದಿದೆ. ಇನ್ನೊಂದು ವಿಶೇಷತೆ ನೋಡಿ, ಇವತ್ತು ಆಮ್ ಆದ್ಮಿ ಪಕ್ಷ ಬರೀ ಒಂದು ರಾಜ್ಯಕ್ಕಷ್ಟೇ ಸೀಮಿತ ಆಗಿಲ್ಲ. ಇವತ್ತು ದೇಶದ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಇವತ್ತು ಆಮ್ ಆದ್ಮಿ ಪಕ್ಷದ ಸಂಘಟನೆ ಇದೆ. ಇವತ್ತು ಆಮ್ ಆದ್ಮಿ ಪಕ್ಷ ಇಂಡಿಯಾ ಅಲಯನ್ಸ್ ಅಂದ್ರೆ ಬರೀ 1-2 ರಾಜ್ಯಕ್ಕೆ ಸೀಮಿತರಾಗಿಲ್ಲ. ಇವತ್ತು ಇಡೀ ದೇಶದಲ್ಲೇನೆ ಒಂದು ದೊಡ್ಡ ಮಟ್ಟದ ಒಂದು ಅಲೆಯನ್ನ ಎಬ್ಬಿಸೋ ಒಂದು ಶಕ್ತಿ ಇವತ್ತು ಆಮ್ ಆದ್ಮಿ ಪಕ್ಷಕ್ಕಿದೆ. ಅದಲ್ದೇನೆ ಇವತ್ತು ಆಮ್ ಆದ್ಮಿ ಪಕ್ಷದ ಸಂಚಾಲಕರು ಏನಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರು ಇಡೀ ದೇಶದಲ್ಲೇ ಇವತ್ತು ಯಾರಾದ್ರೂ ಯಾವುದೇ ರಾಜ್ಯದಲ್ಲೂ ದ್ವಿಭಾಷೆಯಲ್ಲಿ ಇವತ್ತು ಮಾತಾಡ್ತಾರಂದ್ರೆ ಅದು ಅರವಿಂದ್ ಕೇಜ್ರಿವಾಲ್ ಅವರು ಮಾತ್ರನೇ ಸಾಧ್ಯ. ಇವತ್ತು ನೀವು ನರೇಂದ್ರ ಮೋದಿ ಅವ್ರಿಗೆ ತಗೊಂಡ್ರು ಅವ್ರು ಬರೀ ಹಿಂದಿ ಮಾತ್ರ ಮಾತಾಡಕ್ ಸಾಧ್ಯ. ಅವ್ರು ತಮಿಳ್ನಾಡಿಗೆ ಹೋದ್ರೆ ಹಿಂದಿ ಮಾತಾಡ್ತಾರೆ, ಬೇರೆ ರಾಜ್ಯಕ್ಕೆ ಹೋದ್ರೆ ಹಿಂದಿ ಮಾತಾಡ್ತಾರೆ, ಅದು ಬಿಟ್ಟರೆ ಬೇರೆ ಯಾವ್ದು ಭಾಷೆ ಮಾತಾಡಲ್ಲ ಅವರು. ಅದು ಬಿಜೆಪಿಯ ಪ್ರತಿಯೊಂದು ನಾಯಕರಿಗೂ ಅಷ್ಟೇನೆ. ಆದ್ರೆ ಅರವಿಂದ್ ಕೇಜ್ರಿವಾಲ್ ಅವರು ಇವತ್ತು ತಮಿಳ್ನಾಡಿಗೆ ಹೋದ್ರೆ ಅಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಮಾತಾಡ್ತಾರೆ, ಬೇರೆ ಬೇರೆ ರಾಜ್ಯಗಳಿಗೆ ಹೋದ್ರೆ ಆ ರಾಜ್ಯಕ್ಕೆ ತಕ್ಕ ಹಾಗೆ ಒಂದು ಭಾಷೆಯನ್ನ ಮಾತಾಡೋ ಒಂದು ಶಕ್ತಿ ಇವತ್ತು ಅರವಿಂದ್ ಕೇಜ್ರಿವಾಲ್ ಅವ್ರಿಗಿದೆ. ಇಡೀ ದೇಶ ಇವತ್ತು ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ನಾಯಕರಾಗಿ ನೋಡ್ತಾ ಇದೆ. ಸೊ ಈ ಒಂದು ವಿಷಯದಿಂದ ಇವತ್ತು ಬಿಜೆಪಿ ಕಂಗಾಲಾಗೋಗ್ಬಿಟ್ಟಿದೆ. ಯಾವಾಗ ಅವರಿಗೆ ಇಡಿಯಿಂದ ಅರೆಸ್ಟ್ ಮಾಡ್ಸಕ್ ಆಗಲ್ವೋ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಅಂತ ಗೊತ್ತಾದ ಮೇಲೆ ಇವತ್ತು ಸಿಬಿಐ ಮೊರೆ ಹೋಗಿದೆ ಬಿಜೆಪಿ. ಒಂದು CRPC ಒಂದು 40 ಅಂತ ಯಾವುದೋ ಒಂದು ಸೆಕ್ಷನ್ ಇದೆ. ಆ ಒಂದು ಸೆಕ್ಷನ್ ಮುಖಾಂತರ 41A ಅಡಿಯಲ್ಲಿ ಸಿಬಿಐ ಇಂದ ಒಂದು ನೋಟಿಸ್ ಅನ್ನ ರೆಡಿ ಮಾಡ್ಕೊಂತಾ ಇದ್ದಾರೆ. ಅರವಿಂದ್ ಕೇಜ್ರಿವಾಲ್ ಅವ್ರನ್ನ 26ನೇ ತಾರೀಕು 27ನೇ ತಾರೀಕು ಅಂದ್ರೆ ನೆಕ್ಸ್ಟ್ ಒಂದು 2-3 ದಿನದಲ್ಲಿ ಅವರನ್ನ ರೇಡ್ ಮಾಡಿ ಅರೆಸ್ಟ್ ಮಾಡೋ ಒಂದು ಹುನ್ನಾರನ ಈ ಒಂದು ಬಿಜೆಪಿ ಸರ್ಕಾರ ಏನಿದೆ, ಮೋದಿ ಅವರ ಬಿಜೆಪಿ ಸರ್ಕಾರ ಇವತ್ತು ಸಿಬಿಐ ಮುಖಾಂತರ ಅರೆಸ್ಟ್ ಮಾಡಿಸೋದಕ್ಕೆ ಎಲ್ಲಾ ಷಡ್ಯಂತ್ರಗಳನ್ನ ಈಗಾಗಲೇ ರೂಪಿಸ್ಬಿಟ್ಟಿದ್ದಾರೆ. ದೇಶದಲ್ಲಿ ಇವತ್ತು ಬಿಜೆಪಿ ಒಂದು ಸಾಮ್ರಾಜ್ಯ ಪತನವಾಗೋದಂತೂ ನಿಶ್ಚಿತ. ಇಂಡಿಯಾ ಅಲಯನ್ಸ್ ಏನಿದೆ ಇವತ್ತು ದೇಶದ ಪ್ರಜಾಪ್ರಭುತ್ವವನ್ನ, ಸಂವಿಧಾನವನ್ನ ಉಳಿಸೋದಕ್ಕೆ ಇವತ್ತೇನು ಒಂದು ಮೈತ್ರಿ ಆಗಿದೆ, ಆ ಮೈತ್ರಿ ಗೆಲ್ಲೋದ್ರಲ್ಲಿ ಯಾವುದೇ ಸಂದೇಹಗಳಿಲ್ಲ. ಈ ಗೆಲುವನ್ನ ತಡ್ಕೊಳಕ್ಕಾಗದೇ ಇರೋ ಬಿಜೆಪಿ ಈ ತರ ಕೆಲಸಗಳನ್ನ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಧನ್ಯವಾದಗಳು. ಸೊ ಪ್ರಕಾಶ್ ಅವರು ಸೊ ಇದೇ ವಿಷಯವನ್ನ ಇಟ್ಕೊಂಡು ಇವತ್ತು ದೇಶದಲ್ಲಿ ಯಾವ ತರ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತಾ ಇದೆ, ಅದು ಮೋದಿಯವರ ಬಿಜೆಪಿಯ ಸರ್ಕಾರಗಳಿಂದ ಪ್ರಜಾಪ್ರಭುತ್ವ ಕಗ್ಗೊಲೆ ಆಗ್ತಾ ಇದೆ. ಸಂವಿಧಾನವನ್ನ ಒಂದು ಕೊನೆ ಮೊಳೆಯನ್ನ ಹೊಡೆಯೋದಕ್ಕೆ ಬಿಜೆಪಿ ರೆಡಿಯಾಗಿ ಕೂತಿದ್ದಾರೆ. ಇದರ ವಿರುದ್ಧವಾಗಿ ನಾವೊಂದು ಸಾಂಕೇತಿಕ ಪ್ರತಿಭಟನೆ, ಇವತ್ತು ಬೃಹತ್ ಪ್ರತಿಭಟನೆಯನ್ನ ನಾಳೆ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಅದೇ ವಿಷಯದಲ್ಲಿ ಚಂಡೀಗಢಲ್ಲಿ ಯಾವ ತರ ಈ ಒಂದು ಚುನಾವಣಾ ಅಕ್ರಮವನ್ನ ಬಿಜೆಪಿ ಮಾಡಿತ್ತು ಅಂದ್ರೆ ಮತಗಳನ್ನೇ ಇವತ್ತು ಅವರು ರಿಗ್ ಮಾಡಿ, ಮತಗಳನ್ನೇ ಅವರು ಇವತ್ತು ಇಲ್ದೇನೆ ಇವತ್ತು ಗೆಲ್ಲೋದಕ್ಕೆ ಮುಂದಾಗಿದ್ರು. ಸುಪ್ರೀಂ ಕೋರ್ಟ್ ಅಲ್ಲಿ ಭಾರತದ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಸುಪ್ರೀಂ ಕೋರ್ಟ್ ಆ ತರ ಒಂದು ರಿಸಲ್ಟ್ ಅನ್ನ, ಚುನಾವಣಾ ಫಲಿತಾಂಶವನ್ನ ಪಕ್ಕಕ್ಕಿಟ್ಟು ತಾನು ಫಲಿತಾಂಶ ಘೋಷಣೆ ಮಾಡಿರೋದು ದೇಶದ ಇತಿಹಾಸದಲ್ಲೇ ಮೊದಲನೇ ಬಾರಿ. ಅದನ್ನು ಆ ಮೊದಲನೇ ಬಾರಿ ಇವತ್ತು ಆಮ್ ಆದ್ಮಿ ಪಕ್ಷದ ಮೇಯರ್ ಅಭ್ಯರ್ಥಿ ಏನಿದ್ರು ಕುಲ್ದೀಪ್ ಕುಮಾರ್ ಅವರು ಚಂಡೀಗಢದ ಮೇಯರ್ ಆಗಿ ಆಯ್ಕೆ ಆಗಿದ್ದಾರೆ. ಅದರ ಒಂದು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಧ್ಯದಲ್ಲೂ ನ್ಯಾಯಕ್ಕೆ, ಪ್ರಾಮಾಣಿಕ ರಾಜಕಾರಣಕ್ಕೆ ಸಿಕ್ಕ ಒಂದು ಜಯ ಏನಿದೆ, ಅದರ ಬಗ್ಗೆ ನಾಳೆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲಾ ಮಾಧ್ಯಮದ ಮಿತ್ರರು ತಮ್ಮ ತಂಡಗಳೊಂದಿಗೆ ನಾಳೆ ಫ್ರೀಡಂ ಪಾರ್ಕಿಗೆ 11 ಗಂಟೆ ಸುಮಾರಿಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಸೊ ಪ್ರಕಾಶ್ ಅವರು ಇದೇ ವಿಷಯದ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. Good morning to all the press and media people here. So the main news is we are announcing a protest tomorrow against the murder of democracy in the country. It will be held at Freedom Park from 10:30 onwards, and we are requesting everyone, all our citizens, to come, and our dear media friends also to come for that protest, because it is a very, very, very significant protest. Why? The latest case of this murder of democracy, there are many cases we are going to talk about. The latest case has come about with this
this attempt that will be happen from the BJP side to arrest Arvind Kejriwal in attempt to break the India alliance. In the last few days, as you know, the India alliance has been coming closer and closer together, thanks to the efforts of many parties, including the Aam Aadmi Party leadership under Arvind Kejriwal ji. We are closely reaching a conclusion, and the BJP is not happy. So we have started getting news that under one section or the other, the CBI will attempt to arrest Arvind Kejriwal in the next 2-3 days, and thereby, and also have offered that if he is willing to leave the alliance, then they may drop the cases. This is what the news that we have heard. So if that is the case, then it is really another case of subterfuge, another case of attempt to break up the opposition in a most undemocratic way. And we are going to protest. If the BJP thinks that the Aam Aadmi Party is scared of this, that we are scared of going to jail, then they must know that every leader and every volunteer of Aam Aadmi Party is happy to go to jail for the sake of our country and our democracy. So we are welcome any attack which we will repulse in our own way. So to protest against that, we are meeting tomorrow. Also, if you remember, just the other day, the Supreme Court changed the election result of the Chandigarh mayoral election, which is rigged by the counting officer, and you know who is behind all this. So the counting officer had rigged it so that the BJP contestant was elected as mayor. He had blatantly done that in front of cameras. The Supreme Court saw this and called it a murder of democracy, and instated the Aam Aadmi Party candidate as the mayor. So look at the extent to which the BJP is going to try and get power, to grab power. The story of electoral bonds is another case where the Supreme Court has overturned electoral bonds issue, again, which was meant to favor the BJP and go against the opposition. If you look at the farmers' protests and the way they are harassing the farmers, that is another case where democracy, the right to protest, is being blocked violently. If you look to yesterday, the Twitter or X has said that they, and we heard from other social media also, have been told to block messages which are coming on the farmers' arrest. What kind of democracy, what kind of freedom is this? So if you all feel this way, we urge the media to tell people, and we feel that we need to protest against it. Tomorrow we are going to meet at 10:30 at Freedom Park, and we request everyone to come to tell the BJP, to tell Narendra Modi and the BJP leadership that India and Indian people and all the people in AAP will never agree to this. We will protest, and we will make sure that our country is safe as a democracy for every single citizen of India. Thank you. ಒಂದು ನಿಮಿಷ ಸರ್. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ದೇಶ ಏನು ಇವತ್ತು ಹಿಟ್ಲರ್ ಮಾದರಿಯ ನಿರಂಕುಶ ಪ್ರಭುತ್ವ, ಸರ್ವಾಧಿಕಾರಿ ಪ್ರಭುತ್ವದ ಒಂದು ಕೈಗೆ ಸಿಕ್ಕಿದೆ. ಇವತ್ತು ದೇಶದ ಜನ ಎಲ್ಲ ನೋಡ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆಯಾಗಿ ಚಂಡೀಗಢದಲ್ಲಿ ಮೊನ್ನೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಛೀಮಾರಿ ಹಾಕಿದ್ದಾರೆ. ದೇಶದ ಇತಿಹಾಸದಲ್ಲಿಯೇ ಒಂದು ಸರ್ವೋಚ್ಚ ನ್ಯಾಯಾಲಯ ತನ್ನ ಅಂಗಳದಲ್ಲೇ ಇವತ್ತು ಆ ಒಂದು ಓಟನ್ನು ಒಂದು ಎಣಿಸುವಂತಹ ಪ್ರಕ್ರಿಯೆಯನ್ನು ಇವತ್ತು ರಾಷ್ಟ್ರದಲ್ಲಿ ತೋರಿಸ್ಕೊಟ್ಟಿದೆ. ಇದಕ್ಕೆ ಕಾರಣಕರ್ತರು ಯಾರು? ಸಂವಿಧಾನನ ಕಳೆದ 10 ವರ್ಷಗಳಿಂದ ಕಗ್ಗೊಲೆ ಮಾಡ್ತಾ ಇದ್ದಾರೆ. ನಮ್ಮ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡ್ತಾ ಇದ್ದಾರೆ. 12ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಇವತ್ತು ತನ್ನ ನಿರಂಕುಶ ಪ್ರಭುತ್ವದಿಂದ, ತನ್ನ ಒಂದು ಈ ಆರ್ಥಿಕ ಒಂದು ಬಲದಿಂದ, ತನ್ನ ಒಂದು ಮಜಲ್ ಪವರಿಂದ ಇವತ್ತು ಎಲ್ಲ ರಾಜ್ಯಗಳಲ್ಲೂ ಇವತ್ತು ಪ್ರಜಾಪ್ರಭುತ್ವನ ಕಗ್ಗೊಲೆ ಮಾಡಿ ಅಲ್ಲಿನ ಸ್ಥಳೀಯ ಪಕ್ಷಗಳಿರಬಹುದು, ಯಾವುದೇ ಪಕ್ಷಗಳಿರ್ಬೋದು, ಆಪರೇಷನ್ ಕಮಲ ಅಂತ ಒಂದು ಏನಿವತ್ತು ನಮ್ಮ ರಾಷ್ಟ್ರದಲ್ಲಿ ಕಾಡ್ತಾ ಇದೆ, ಆ ಆಪರೇಷನ್ ಕಮಲದಿಂದ ಇವತ್ತು ಸಾಕಷ್ಟು ರಾಜ್ಯಗಳನ್ನ ಇವತ್ತು ಪ್ರಜಾಪ್ರಭುತ್ವನ ಕಗ್ಗೊಲೆ ಮಾಡಿ ಹಿಡಿದುಕೊಂಡಿರುವಂತಹ ಇವತ್ತು ಬಿಜೆಪಿ ಪಕ್ಷ ಇವತ್ತು ತನ್ನ ಒಂದು ಕೊನೆ ಮೊಳೆಯನ್ನ ಒಡೆಯುವಂತಹ ಒಂದು ಪರಿಸ್ಥಿತಿಗೆ ಬಂದು ನಿಂತಿದೆ. ಭಾರತೀಯರು ಇನ್ನ ಕೆಲವೇ ದಿವಸಗಳಲ್ಲಿ ಇವರಿಗೆ ಕೊನೆ ಮೊಳೆಯನ್ನು ಹೊಡಿತಾರೆ. ಇವ್ರನ್ನ ರಾಷ್ಟ್ರದಿಂದ ಒಡೆದೋಡಿಸುವಂತಹ ಒಂದು ಕಾಲ ಇವತ್ತು ಸನ್ನಿಹಿತವಾಗಿದೆ. ಸನ್ಮಾನ್ಯ ಆಮ್ ಆದ್ಮಿ ಪಕ್ಷದ ನಮ್ಮ ನೇತಾರರಾಗಿರುವಂತಹ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಇವತ್ತು ಸೆರೆಮನೆಗೆ ತಳ್ಳುವಂತಹ ಒಂದು ದುಸ್ಸಾಹಸಕ್ಕೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಕೈ ಹಾಕಿದ್ದಾರೆ ಅಂತ ಹೇಳಿದ್ರೆ ಈ ದೇಶದ ಜನ ಇವತ್ತು ನಿಮಗೆ ಸುಮ್ಮನೆ ಬಿಡಲ್ಲ. ನಿಮ್ಗೆ ಇವತ್ತು ನಾವು ಎಚ್ಚರಿಕೆ ಕೊಡ್ತಾ ಇದ್ರಿ, ನಿಮ್ಗೆ ತಾಕತ್ತಿದ್ರೆ ಅರೆಸ್ಟ್ ಮಾಡಿ,
ಆಮೇಲೆ ನೋಡಿ, ಜನಗಳ ಒಂದು ಪ್ರತಿಭಟನೆ, ಜನಗಳ ಒಂದು ಏನು ಒಂದು ಹೋರಾಟ ಆವತ್ತು ನಿಮಗೆ ಕಣ್ಣಿಗೆ ಕಾಣುತ್ತೆ. ಈಗಾಗಲೇ ರೈತರು ನಿಮಗೆ ಚೀಮಾರಿ ಆಗ್ತಾ ಇದ್ದಾರೆ, ರೈತರನ್ನ ನೀವು ದಮನಕಾರಿ ರೀತಿನ ಅನುಸರಿಸ್ತಾ ಇದ್ದೀರಾ, ಭಯೋತ್ಪಾದಕರ ರೀತಿ ಡೆಲ್ಲಿಗೆ ಬಿಡಕ್ಕೆ ನಿಮಗೆ ಯೋಗ್ಯತೆ ಇಲ್ಲಿರುವಂತಹ ಒಂದು ಕೇಂದ್ರ ಸರ್ಕಾರ, ನೀವು ತಾಕತ್ತಿದ್ರೆ ಹಳ್ಳಿಗೆ ಹೋಗ್ತೀರಾ ಅಂತ ಒಂದು ಚಾಲೆಂಜ್ ಹಾಕಿದ್ದಾರೆ ರೈತರು. ನೀವು ಭಾರತೀಯ ಜನತಾ ಪಕ್ಷ ಈ ದೇಶದಲ್ಲಿರೋ ಹಳ್ಳಿಗಳಿಗೆ ನಿಮಗೆ ಹೋಗಕ್ಕೆ ತಾಕತ್ತಿದೆಯಾ? ಇಲ್ಲ. ಹಾಗಾಗಿ ಇವತ್ತು ನಮ್ಮ ಪಕ್ಷದ ಅನೇಕ ನಾಯಕರುಗಳನ್ನ ಇವತ್ತು ಈ ಕೊಟ್ಟಿ ಅಬ್ಕಾರಿ ಕೇಸಲ್ಲಿ ಹಾಕಿದ್ದಾರೆ. ಈ ನಕಲಿ ಅಬ್ಕಾರಿ ಕೇಸಲ್ಲಿ ಸುಮ್ಮನೆ ಸಿಲುಕಿಸಿ ನಮ್ಮ 3 ಜನ ನೇತಾರನ ಜೈಲಲ್ಲಿದ್ದಾರೆ. ಅದೇ ರೀತಿಯಲ್ಲಿ ಸನ್ಮಾನ್ಯ ಅರವಿಂದ್ ಕೇಜ್ರಿವಾಲ್ ಅವ್ರನ್ನು ಸಹ ನೀವು ಸೆರೆಮನೆಗೆ ತಳ್ಳುವಂತಹ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ದೀರಾ. ದೇಶದ ಜನ ನಿಮಗೆ ಮುಂದಿನ ಚುನಾವಣೆಯಲ್ಲಿ ನಿಮಗೆ ತಕ್ಕದಾದಂತಹ ಪಾಠ ಕಲಿಸ್ಕೊಡ್ತಾರೆ. 1,000ಕ್ಕೂ ಹೆಚ್ಚು ಕಡೆ CBI ರೈಡ್ ಆಗಿದೆ, ED ರೈಡ್ ಆಗಿದೆ. ಒಂದೇ ಒಂದು ನಯಾ ಪೈಸಾ ಇವತ್ತು ನಿಮಗೆ ದಾಳಿಯಲ್ಲಿ ಸಿಕ್ಕಿಲ್ಲ. ಅಂದ್ರೆ ಇದರ ಅರ್ಥ ಏನಿದೆ? ನಿಮಗೆ ನ್ಯಾಯಾಲಯದಲ್ಲಿ ನೀವು ನಿಮ್ಮ ನ್ಯಾಯಾಧೀಶರು ಚೀಮಾರಿ ಆಗ್ತಾರೆ. ನಿಮಗೆ ಇದು PMLA ಆಕ್ಟ್ ಅಂತ ನಿಮ್ಗೆ ಹಾಕಿದ್ದೀರಾ, ಮನಿ ಲಾಂಡ್ರಿಂಗ್ ಅಂತ ಆಕ್ಟ್ ಹಾಕಿದ್ದೀರಾ. ಕೇವಲ ಒಂದೇ ಒಂದು ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ನಿಮ್ಗೆ ಈ ಒಂದು ಕೇಸು ಹೊಡೆದೋಗುತ್ತೆ. ಯಾವ ರೀತಿ ನೀವು ಒಬ್ಬ ಮುಖ್ಯಮಂತ್ರಿನ, ಒಬ್ಬ ಶಿಕ್ಷಣ ಸುಧಾರಣೆ ಮಾಡಿರುವಂತಹ ಪ್ರಮುಖ ಮಂತ್ರಿಗಳನ್ನ, ಆರೋಗ್ಯ ಸುಧಾರಣೆ ಮಾಡಿರುವಂತಹ ಒಬ್ಬ ಮಂತ್ರಿನ, ಮತ್ತೊಬ್ಬ ಮಂತ್ರಿನ ನೀವು ಜೈಲಿಗೆ ಹಾಕಿದ್ದೀರಾ ಅಂತ ಕೇಳಿದಾಗ ಕೇಂದ್ರ ಸರ್ಕಾರದ ಬಳಿ ಉತ್ತರ ಇಲ್ಲ. ಈ ಕೇಂದ್ರ ಸರ್ಕಾರ, ಭಾರತೀಯ ಜನತಾ ಪಕ್ಷ, ನರೇಂದ್ರ ಮೋದಿಯ ಬಳಿ ಉತ್ತರ ಇಲ್ಲ. ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರನ್ನು ಸಹ ಇವತ್ತು ಸೆರೆಮನೆಗೆ ತಳ್ಳುವಂತ ದುಸ್ಸಾಹಸಕ್ಕೆ ಕೈ ಹಾಕಿದ್ದೀರಾ. ರಾಷ್ಟ್ರದ ಜನ ನಿಮ್ಗೆ ತಕ್ಕದಾದಂತಹ ಪಾಠ ಕಲಿಸ್ಕೊಡ್ತಾರೆ. ದೇಶದಲ್ಲಿ ಅತಿ ಶೀಘ್ರದಲ್ಲಿಯೇ ಒಂದು ಸುನಾಮಿ ಅಲೆ ಎದೊಳುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಈ ದುಸ್ಸಾಹಸಕ್ಕೆ ಕೈ ಹಾಕಿ ನೋಡೋಣ. ಒಂದು ಸುನಾಮಿ ಅಲೆ ಎದೊಳುತ್ತೆ. ರೈತರದ್ದು ಒಂದ್ ಕಡೆ ಸುನಾಮಿ ಅಲೆ ಎದ್ದಿದೆ, ನಂತರ ಜನಸಾಮಾನ್ಯರ ಒಂದು ಸುನಾಮಿ ಅಲೆ ಎದೊಳುತ್ತೆ. ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ ನರೇಂದ್ರ ಮೋದಿ ಅವರಿಗೆ, ಈ ದುಸ್ಸಾಹಸಕ್ಕೆ ದಯವಿಟ್ಟು ಕೈ ಹಾಕಿ ಏನು ನಿಮಗೆ ರಾಷ್ಟ್ರದ ಜನ ಒಂದು ತಕ್ಕದಾದಂತಹ ಪಾಠ ಕಲಿಸ್ಕೊಡ್ತಾರೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತಾ ಇದ್ದೇವೆ. ಧನ್ಯವಾದಗಳು. ಈಗಾಗಲೇ ನಾವು ದೆಹಲಿಯಲ್ಲಿ ನಮ್ಮ ಮನೀಶ್ ಸಿಸೋಡಿಯಾ ಅವ್ರನ್ನ ಅರೆಸ್ಟ್ ಮಾಡೋಕ್ಕಿಂತ ಮುಂಚೆನೇ BJP ಕಚೇರಿಗೆ ಗೊತ್ತಾಗ್ಬಿಡುತ್ತೆ ನಾವು ಇಡಿಯಿಂದ ಸಮನ್ ಕಳಿಸ್ತಾರೆ ಅಂತ. ಹಾಗೆ ಸಂಜಯ್ ಸಿಂಗ್ ಅವ್ರನ್ನ ಅರೆಸ್ಟ್ ಮಾಡೋಕ್ಕಿಂತ ಮುಂಚೆನೂ 2 ದಿನ ಮುಂಚೆನೇ BJP ಕಚೇರಿಗೆ ಗೊತ್ತಾಗ್ಬಿಡುತ್ತೆ ಸಂಜಯ್ ಸಿಂಗ್ ಅವರು ಅರೆಸ್ಟ್ ಆಗ್ತಾರೆ ಅನ್ನುವಂಥ ಮಾತನ್ನು. ಅದೇ ರೀತಿಯಾದಂಥ ಒಂದು ಮಾತುಗಳನ್ನು ಇವಾಗ BJP ಆಡ್ತಾ ಇರೋದು ನೋಡಿದ್ರೆ ಬಹಳಷ್ಟು ಭಯದಲ್ಲಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದಲ್ಲದೆ ಹಾಗೇನಾದರೂ ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿ ಅವರು 400 ಸೀಟ್ ಗೆಲ್ಲುವಂಥ ಒಂದು ಆತ್ಮವಿಶ್ವಾಸ ಅವರಲ್ಲಿದ್ದರೆ ಇಂಥ ಒಂದು ಕಾರ್ಯಕ್ಕೆ ಯಾಕೆ ಕೈ ಹಾಕಬೇಕಾಗಿತ್ತು? ಅವರಿಗೆ ಸೋಲಿನ ಒಂದು ಭೀತಿ ಇದೆ ಅನ್ನುವಂಥ ಒಂದು ಮಾತನ್ನು ಪುನರಾವರ್ತಿಸ್ತೀನಿ. ಹಾಗೆ ನಮ್ಮೆಲ್ಲ ನಾಯಕರು ಹೇಳಿರೋ ಹಾಗೆ ನಾಳೆಯ ಒಂದು ಪ್ರತಿಭಟನೆ ಒಂದು ಅತಿ ದೊಡ್ಡ ಒಂದು ಪ್ರತಿಭಟನೆಯನ್ನು ನಾವು ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದೇವೆ. ಏನು ನಮ್ಮ ಆಮ್ ಆದ್ಮಿ ಪಾರ್ಟಿ ಯಾವತ್ತೂ ಸಹ ಒಂದು ಸಂವಿಧಾನದ ರಕ್ಷಣೆಗೋಸ್ಕರ ಯಾವ ಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆಯೋ ಅಂಥ ಒಂದು ಕ್ರಮಗಳಿಗೆ ನಾವು ಬದ್ಧರಾಗಿರ್ತೀವಿ ಅಂತ ಹೇಳಿ ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದುವರೆಗೂ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂಥ ಎಲ್ಲ ಮುಖಂಡರಿಗೆ ಧನ್ಯವಾದ ಹೇಳ್ತಾ, ನಾಳಿನ ಪ್ರತಿಭಟನೆಗೆ ಹೆಚ್ಚು ಜನರು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ವಿನಂತಿಗೊಳಿಸ್ತಾ ಈ ಪತ್ರಿಕಾಗೋಷ್ಠಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಒಂದು ವೇಳೆ ಅರವಿಂದ್ ಕೇಜ್ರಿವಾಲ್ ಅವರನ್ನ ಅರೆಸ್ಟ್ ಮಾಡಿದ್ರೆ ತಮ್ಮ ಪ್ರತಿಭಟನೆ ಯಾಕೆ ಹೆಂಗೆ ಇರುತ್ತೆ? ಯಾಕಂದ್ರೆ ಕರೆಕ್ಟ್ ಅವರು ಕೂಡ ಟ್ವೀಟ್ ಮಾಡಿದ್ರು, ನಾನು 2-3 ದಿವಸದಲ್ಲಿ ಅವರ ಕಾರ್ಯ ಆಗ್ತದೆ. ಇನ್ನೊಂದು ಇವತ್ತು ಓಪನ್ ಆಗಿ ಅವ್ರಿಗೆ ಚಾಲೆಂಜ್ ಮಾಡ್ತಾ ಇದೀವಿ, ನಿಮಗೆ ನಿಜವಾಗ್ಲೂ ಧೈರ್ಯ ಇದ್ರೆ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಅರೆಸ್ಟ್ ಮಾಡಿ ನೋಡಿ. ಯಾಕಂದ್ರೆ ನಾವು ಈ ಅರೆಸ್ಟ್ಗಳಿಗೆ ಅಥವಾ ಇವರು ಕೊಡ್ತಾ ಇರೋ ಕಿರುಕುಳಕ್ಕೆ ನಾವು ತಲೆ ಬಗ್ಸೋರಲ್ಲ, ಯಾವುದೇ ಕಾರಣಕ್ಕೂ ಅವ್ರು ಹೇಳ್ದಂಗೆ ಕೇಳೋರಲ್ಲ. ಇವ್ರು ಇಷ್ಟೆಲ್ಲ ಮಾಡ್ತಾ ಇರೋದ್ರಿಂದ ಒಂದೇನು ಹೇಳ್ತಾ ಇದಾರೆ ಅಂದ್ರೆ, ಬಿಜೆಪಿಯಲ್ಲೇನೆ ಕೆಲವೊಂದು ವಿಷಯಗಳನ್ನ ಹೇಳ್ತಾ ಇದ್ದಾರೆ. ನೀವೇನಾದ್ರೂ ಇಂಡಿಯಾ ಅಲಯನ್ಸ್ ಇಂದ ಹೊರಗಡೆ ಬಂದ್ರೆ ನಿಮ್ಮನ್ನ ಅರೆಸ್ಟ್ ಮಾಡೋದಷ್ಟೇ ಅಲ್ಲ, ಎಲ್ಲಾ ನಿಮ್ಮ ನಾಯಕರುಗಳನ್ನ ನಾವು ಬಿಡುಗಡೆ ಮಾಡ್ತೀವಿ ಅನ್ನೋ ತರ ಇವತ್ತು ಬಿಜೆಪಿಯ ನಾಯಕರುಗಳು ಈ ಒಂದು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ಅಂದ್ರೆ ಇವತ್ತು ಅವರಿಗೆ ಸೋಲಿನ ಭೀತಿ ಅತಿ ಹೆಚ್ಚಾಗಿ ಇವತ್ತು ಮೋದಿ ಅವರ ಮುಖದಲ್ಲಿ ಕಾಣಿಸ್ತಾ ಇದೆ. ಸೊ ಆ ಕಾರಣಕ್ಕೆ ಇವತ್ತು ಅರೆಸ್ಟ್ ಮಾಡೋದಕ್ಕೆ ಅದಕ್ಕೆ ಮುಂದೆ ಆಗ್ತಾ ಇದ್ದಾರೆ. ಇವತ್ತು ನಾವು ಅರವಿಂದ್ ಕೇಜ್ರಿವಾಲ್ ಅವರಷ್ಟೇ ಅಲ್ಲ, ನೀವು ಸಂಜಯ್ ಸಿಂಗ್ ಅವ್ರನ್ನ ನೋಡಿ, ಸತ್ಯೇಂದ್ರ ಜೈನ್ ಅವ್ರನ್ನ ನೋಡಿ, ಮನೀಶ್ ಸಿಸೋಡಿಯಾ ಅವ್ರನ್ನ ನೋಡಿ,
ಈಗ ಇಲ್ಲಿವರೆಗೂ ಬಂದಾದ್ಮೇಲೆ ಮುಂದೆ ಯಾರನ್ನೇ ಅರೆಸ್ಟ್ ಮಾಡಲಿ, ಎಷ್ಟೇ ದಿನ ಜೈಲಲ್ಲಿರ್ರಿ, ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂತ ಇಲ್ಲ. ನಾವು ಆಮ್ ಆದ್ಮಿ ಪಕ್ಷ ಕಟ್ಟಿರೋದು, ಆಮ್ ಆದ್ಮಿ ಪಕ್ಷದಲ್ಲಿ ಇರೋದು ದೇಶವನ್ನ ರಕ್ಷಣೆ ಮಾಡೋದಕ್ಕೆ, ದೇಶದ ಸಂವಿಧಾನವನ್ನ ರಕ್ಷಣೆ ಮಾಡೋದಕ್ಕೆ, ದೇಶದ ಪ್ರಜಾಪ್ರಭುತ್ವವನ್ನ ರಕ್ಷಣೆ ಮಾಡೋದಕ್ಕೆ. ಅದಕ್ಕೆ ಇವತ್ತು ಧಕ್ಕೆ ಆಗುತ್ತೆ ಅಂದ್ರೆ ನಾವು ಜೈಲಿಗೆ ಹೋಗಕ್ಕೂ ಸಿದ್ಧ, ಎಂತ ಒಂದು ಹೋರಾಟಗಳನ್ನ ಮಾಡೋದಕ್ಕೂ ಸಿದ್ಧ. ಯಾವತ್ತಿನ ದಿನ ಇವ್ರು ಅರೆಸ್ಟ್ ಮಾಡಕ್ಕೆ ಮುಂದಾಗ್ತಾರೆ, ಆವತ್ತಿನ ದಿನಾನೇ ಇಡೀ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆಗಳನ್ನ ಮಾಡೋದ್ರ ಮುಖಾಂತರ ಜೈಲ್ ಬರೋ ಒಂದು ಚಳುವಳಿಯನ್ನ ನಾವೆಲ್ಲರೂ ಮಾಡೋದಕ್ಕೆ ಮುಂದಾಗ್ತೀವಿ. ನೀವ್ ಹೇಳ್ದಂಗೆ 400 ನುಚ್ಚು ಆಗುತ್ತಾ? ಖಂಡಿತವಾಗಿ ಇವತ್ತು ಆ 400 ನುಚ್ಚು ಆಗಲ್ಲ ಅಂತ ಅವ್ರಿಗೆ ಗೊತ್ತಿದ್ರೆ, 400 ಸೀಟು ಗೆಲ್ಲೋ ತರ ಗೊತ್ತಿದ್ರೆ ಮೋದಿ ಅವರು ತಮ್ಮ ಕೆಲಸಗಳನ್ನ ಇಟ್ಕೊಂಡು ಮುಂದೆ ಹೋಗ್ಬೋದಾಗಿತ್ತಲ್ವಾ? ಲಾಸ್ಟ್ 10 ವರ್ಷದಲ್ಲಿ ಏನೇನ್ ಕೆಲಸಗಳನ್ನ ಮಾಡಿದಾರೆ ಆ ಕೆಲಸಗಳ ಬಗ್ಗೆ ಮಾತಾಡ್ಬೋದಲ್ವಾ? ಇವತ್ತು ಮೋದಿ ಅವರಾಗಿರ್ಲಿ, ಬಿಜೆಪಿ ಅವರಾಗಿರ್ಲಿ, ಅವ್ರು ಯಾರನ್ನು ಅವರು ಮಾಡಿರೋ ಕೆಲಸಗಳ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ. ಆ ಕೆಲಸಗಳಿಂದ ಅವ್ರಿಗೆ ಚುನಾವಣೆಯಲ್ಲಿ ಗೆಲ್ತೀವಿ ಅನ್ನೋ ಯಾವುದೇ ರೀತಿಯಾದ ನಂಬಿಕೆ ಇಲ್ಲ. ಸೊ ಇವತ್ತು ಆ ಗೆಲ್ಲಕ್ ಆಗಲ್ಲ ಅಂತ ಗೊತ್ತಾದಾಗ ಈ ತರ ಇವತ್ತು CBIನ, EDಯನ್ನ ಅವರ ಮೈತ್ರಿಗೆ ಸೇರಿಸ್ಕೊಂಡು ವಿರೋಧ ಪಕ್ಷದ ನಾಯಕರುಗಳ ಮೇಲೆ CBI ಮತ್ತೆ EDಯನ್ನ ಬಿಟ್ಟು ಈ ತರ ಹೆದರ್ಸಿ ಬೆದರ್ಸೋ ಕೆಲಸನ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರೋದೇನು, ನೀವು ಇಂಡಿಯಾ ಅಲಯನ್ಸ್ ಬಿಟ್ಟು ಹೊರಗಡೆ ಬಂದ್ರೆ ನಿಮ್ಮನ್ನು ಅರೆಸ್ಟ್ ಮಾಡಲ್ಲ, ನಿಮ್ಮ ಎಲ್ಲಾ ನಾಯಕರುಗಳನ್ನು ಹೊರಗಡೆ ಬಿಡ್ತೀವಿ ಅನ್ನೋ ತರ ಒಂದು ಧಮಕಿಯನ್ನ ಈ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಧನ್ಯವಾದಗಳು ಇವತ್ತಿನ ಪತ್ರಿಕಾಗೋಷ್ಠಿಗೆ ಬಂದಂತ ಎಲ್ಲಾ ಮಾಧ್ಯಮ ಮಿತ್ರರು.